ಆಕ್ಟ್ ಇದ್ದಿದ್ರೆ ಮತ್ತೆ ಆರ್ಡಿನೆನ್ಸ್ ಆಕ್ಟ್ ಇದ್ದಿದ್ರೆ ಸದನಕ್ಕೆ ಬರಬೇಕು, ಚರ್ಚೆ ಆಗ್ಬೇಕು, ಅವೆಲ್ಲ ಬೇರೆ ಇದು ರೂಲ್ ಮಾಡಿದ್ದೀವಿ. ಮೇರಿಯೂ ಕೂಡ ಸರ್ಕಾರಿ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ಅನ್ನುವಂತ ಉದಾಹರಣೆ ಇದ್ದಾಗ್ಲೂ ಕೆಲವರು ಭಾಗಿಯಾಗಿದ್ದಾರೆ. ನಿಮ್ದೇ ಕಲಬುರಗಿ ಡಿಸ್ಟ್ರಿಕ್ಟ್ ಸೇಡಂ ಅಲ್ಲಿ ತಾಲೂಕು ವೈದ್ಯಾಧಿಕಾರಿನೇ ನಿನ್ನೆ ಪಥಸಂಚಲನದಲ್ಲಿ ರಿಪೋರ್ಟ್ ಬರ್ಲಿ. ನಾನು ಹೇಳ್ದಂಗೆ ಇದು ಯಾವುದೇ ವಿಚ್ ಅಲ್ಲ, ಸುಮ್ನೆ ಯಾವ್ದೋ ಯಾರೋ ಏನೋ ಹೇಳ್ತಾರೆ ಅಂತಲ್ಲ. ಈಗ ಯಾರೋ ಬಂದು ನಮ್ ಮೆಸೇಜ್ ಕಳಿಸ್ತಾರೆ ಅಥವಾ ಏನಾದ್ರು ಒಂದು ಹೇಳ್ತಾರೆ ಅಂದ ತಕ್ಷಣ ನಾವು ಸಸ್ಪೆಂಡ್ ಮಾಡಕ್ ಆಗಲ್ಲ. ರಿಪೋರ್ಟ್ ಬರ್ಬೇಕು, ಅವ್ರು ಪಾಲ್ಗೊಂಡಿದಾರ ಇಲ್ಲ ಅಂತ ನಮ್ಗೆ ಸಾಕ್ಷಿ ಬೇಕಾಗ್ತದೆ, ದಾಖಲೆ ಬೇಕಾಗ್ತದೆ. ದಾಖಲೆ ಆದ್ಮೇಲೆ ನಮ್ಮ ಏನು ರೂಲ್ಸ್ ಆಫ್ ಕಾಂಡಕ್ಟ್ ಏನಿದೆ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್, ಅದ್ರ ಪ್ರಕಾರ ನಾವು ಕ್ರಮ ತಗೋಬೇಕಾಗ್ತದೆ. ಸುಮ್ನೆ ನಾವು ಯಾರೋ ಹೇಳ್ತಾರೆ ಅಂತ ಹೇಳೋದು ಅಥವಾ ಬೇರೆ ಯಾರೋ ದ್ವೇಷದಿಂದ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಕೇಳಕ್ಕಾಗಲ್ಲ ಸರ್ಕಾರ. ಮೀಡಿಯಾ ಅಪ್ಡೇಟ್ಸ್ ಅಲ್ಲಿ ಒಂದು 3-4 RSS ಮೂರ್ನಾಲ್ಕು ಅಂಶ ಗಮನಕ್ಕೆ ತಂದಿದ್ದಾರೆ. ಅಂದ್ರೆ ಕೋರ್ಟ್ ಹೋಗಿದ್ರು ಬಹಳಷ್ಟು ಕಡೆಗಳಲ್ಲಿ. 81, 82 ಅಂದ್ರೆ ಮಧ್ಯಪ್ರದೇಶ ಸ್ಟೇಟ್ ವರ್ಸಸ್ ರಾಮಶಂಕರ್ ರಘುವಂಶಿ ಕೇಸು. ಈ ತರ ಸರ್ಕಾರಿ ನೌಕರರು RSS ಚಟುವಟಿಕೆಗಳು ಭಾಗವಹಿಸಬಹುದು ಅನ್ನೋದು ಅವ್ರ ಸಮರ್ಥನೆ. ಸೆಂಟ್ರಲ್ ಗವರ್ಮೆಂಟ್ ಒಂದು ಅಮೆಂಡ್ಮೆಂಟ್ ತಂದಿರೋದು ನಿಜ, ಅಲ್ಲಿ ಮಾಡಿ. ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಯಾವುದು ಅಂತ ಅಮೆಂಡ್ಮೆಂಟ್ ಇಲ್ಲ. ಸೆಂಟ್ರಲ್ ಗವರ್ಮೆಂಟ್, ಎಸ್ ಐ ಅಗ್ರಿ ವಿತ್ ಯು. ಇಫ್ ಯು ಆರ್ ಅ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ ಇನ್ ಗವರ್ಮೆಂಟ್ ಆಫ್ ಇಂಡಿಯಾ ಯು ಕ್ಯಾನ್ ಪಾರ್ಟಿಸಿಪೇಟ್ ಅಂತ. ಇದು ಮೊನ್ನೆ ತೆಗ್ದಿರೋದು, ಮುಂಚೆ ಇರಲಿಲ್ಲ. ಮೊನ್ನೆ ಇವ್ರು ತೆಗ್ದಿರೋದು, ಈಗ 1 ವರ್ಷ ಆಗ್ತಾ ಬಂತು. 2024 ಸರಿ, ಜುಲೈ 2024 1.5 ವರ್ಷ. ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಅಂತದ್ದು ಯಾವುದು ಇಲ್ಲ. ಆಮೇಲೆ ಕೇಂದ್ರ ಸರ್ಕಾರದ ಸರ್ವಿಸ್ ರೂಲ್ಸೇ ಬೇರೆ, ನಮ್ಮ ಸರ್ವಿಸ್ ರೂಲ್ಸೇ ಬೇರೆ. ಪ್ರತಿಯೊಂದು ಸ್ಟೇಟ್ ಬೇರೆ ಇರುತ್ತೆ. ನಮ್ದ್ರಲ್ಲಿ ಯಾವ್ದು ಹಂಗಿಗೆ ಬಹಳ ಸ್ಪಷ್ಟವಾಗಿ ನಾನು ಉಲ್ಲೇಖ ಹಾಕಿದ್ದೀನಲ್ಲ. ನೀವು ಸೆಂಟ್ರಲ್ ಗವರ್ಮೆಂಟ್ ಎಲ್ಲ ರೂಲ್ಗಳು ಸ್ಟೇಟಿಗೆ ತಂದ್ರೆ ಮತ್ತೆ ಫೆಡರಲ್ ಸ್ಟ್ರಕ್ಚರ್ ಏನಾಗುತ್ತೆ ಸರ್? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.